ಭಗವತ್ಯೈ ನಮಃ. ವಿಶೇಷವಾಗಿ ಈ ಒಂದು ಶರನ್ನವರಾತ್ರಿಯನ್ನು ಮಹಾಕಾಳಿಯ ಸಾನ್ನಿಧ್ಯದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಶರನ್ನವರಾತ್ರಿ ಅಂದರೆ ಹೆಸರಿನಲ್ಲೇ ಇದೆ, ನವರಾತ್ರಿ 9 ದಿವಸಗಳ ಆಚರಣೆ. ಹಾಗೆ 10ನೆಯ ದಿವಸ ವಿಜಯದಶಮಿ ಅನ್ನುವಂಥದ್ದು, ಅಂದರೆ ತಾಯಿಯ ಸುಪ್ರಸನ್ನತೆ ಅಂತ ಹೇಳ್ತೇವೆ. ಹಾಗಾದರೆ ಏನು ಈ 9 ದಿವಸಗಳು ಸಹಿತವಾಗಿ ನಮಗೆ ಇರ್ತಕ್ಕಂಥ ಅಶುಭಗಳನ್ನು ನಿವಾರಣೆ ಮಾಡ್ತಾಳೆ ಅಂತ. ಹೇಗೆ ಒಂದೊಂದು ದಿವಸವೂ ಸಹಿತವಾಗಿ ಒಂದೊಂದು ಕಡೆಗಳಲ್ಲಿ ಒಂದೊಂದು ಆಚರಣೆ ಉಂಟು. ಈಗ ಶೈಲಪುತ್ರಿ ಅನ್ನುವಂಥದ್ದು ಮಹಾಮಾಯ ಆಚರಣೆ ಅಂತ ಹೇಳ್ತೇವೆ. ಅಂದರೆ ಈ ಒಂದು ನವರಾತ್ರಿಯಲ್ಲಿ ಎಲ್ಲ ಕಡೆಗಳಲ್ಲೂ ಸಹಿತವಾಗಿ ಆ ನವದುರ್ಗಗಳ ಆರಾಧನೆಯನ್ನು ಮಾಡ್ತೇವೆ. ಆದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಏನು ನಮಗೆ ಇವತ್ತು ದಿವಸ ಈ ಶರನ್ನವರಾತ್ರಿಯಲ್ಲಿ ತಾಯಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲೂ ಸಹಿತವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಮಹಾಕಾಳಿ ಸಾನ್ನಿಧ್ಯದಲ್ಲೂ ಮಾಡ್ತಾ ಇದ್ದೇವೆ. ಹಾಗೆ ಏನು ಆ ಒಂದು ತಾಯಿ ನಮ್ಮನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಈ ಒಂದು 9 ದಿವಸಗಳು ಸಹಿತವಾಗಿ ಮಾಡ್ತಾಳೆ, ಒಂದೊಂದು ದೇವಿಯ ಅವತಾರದಲ್ಲಿ. ಹಾಗೆ 10ನೇ ದಿವಸ ಸುಪ್ರಸನ್ನಳಾಗಿ ವರವನ್ನು ನೀಡ್ತಾಳೆ. ಹೇಗೆ ನಮ್ಮ ಪುಣ್ಯಾಂಶದ ಮೇಲೆ ನಮಗೆ ಇರತಕ್ಕಂಥ ವರಗಳೆಲ್ಲವನ್ನು ಸಹಿತವಾಗಿ ಅನುಗ್ರಹಿಸ್ತಾಳೆ ಅಂತ. ಇವತ್ತಿನ ಈ ಒಂದು ಮಹಾಕಾಳಿ ಸಾನ್ನಿಧ್ಯದಲ್ಲಿ ನಾವು ಭಕ್ತರೆಲ್ಲರೂ ಸೇರಿ, ಕಾರ್ವಿಕೇರಿಯ ಎಲ್ಲ ಭಕ್ತಾದಿಗಳು ಸೇರಿ, ಹಾಗೆ ಏನು ಪರಸ್ಥಳದಿಂದ ಬರುವ ಎಲ್ಲರೂ ಸೇರಿ ತಾಯಿಗೆ ಭಕ್ತಿಯಿಂದ ನಾವು ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಹೆಚ್ಚಿನದಾಗಿ ಹೊರಗಡೆ ಎಲ್ಲರೂ ಸಹಿತವಾಗಿ ತಾಯಿ ಅನುಗ್ರಹಕ್ಕಾಗಿ ಸಾನ್ನಿಧ್ಯಕ್ಕೆ ಬಂದು ಪುಣ್ಯಾಂಶ ವೃದ್ಧಿ ಮಾಡಿಕೊಂಡು ಅವರ ಮನಸ್ಸಂಕಲ್ಪವನ್ನು ನೆರವೇರಿಸುವಂಥ ಸೌಭಾಗ್ಯವನ್ನು ಆ ಭಗವತಿ ಎಲ್ಲರಿಗೂ ಸಹಿತವಾಗಿ, ಭಕ್ತರೆಲ್ಲರಿಗೂ ಸಹಿತವಾಗಿ ಅನುಗ್ರಹಿಸಬೇಕಂತ ಈ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಸಹಿತವಾಗಿ ತಿಳಿಸ್ತಾ ಇದ್ದಾರೆ. ಓಂ ಶ್ರೀ ಮಹಾಕಾಳಿ ನಮಃ. ನಮ್ಮ ದೇವಸ್ಥಾನದಲ್ಲಿ 22ನೇ ತಾರೀಕಿನಿಂದ ನವರಾತ್ರಿಯನ್ನು ಆರಂಭ ಆಗಿದೆ. ಪ್ರತಿದಿನ ಬೆಳಗ್ಗೆ 6:30ಕ್ಕೆ ಪಂಚಾಮೃತ ಅಭಿಷೇಕ, ಬೆಳಗಿನ 9 ಗಂಟೆಗೆ ಪೂಜೆ, ಮಧ್ಯಾಹ್ನ 12ವರೆಗೆ ಪೂಜೆ, ರಾತ್ರಿ ಅಷ್ಟವಾದನ ಪೂಜೆ. ಹಾಗೆ ನಮ್ಮ ಬಣ್ಣ ಬಣ್ಣದ ರಂಗೋಲಿಯನ್ನು ದೇವರಿಗೆ ಇಲ್ಲಿ ಸ್ಥಳದಲ್ಲಿ ಹಾಕಿ ಅರ್ಪಣೆ ಮಾಡ್ತಿದ್ದೇವೆ. ಇಲ್ಲಿ ತುಂಬ ಭಕ್ತಾದಿಗಳು ಬಂದು ಅಮ್ಮನಿಗೆ ಸೇವೆ ಕೊಡ್ತಾ ಬಂದಿದ್ದಾರೆ. ಈ ವರ್ಷ ವಿಶೇಷ ಅಂದರೆ ನಾವು 1 ದಿನದ ಪೂಜೆಯನ್ನು ಮಾಡಿ, ಅದು ಬೆಳಿಗ್ಗೆ ಅಭಿಷೇಕ ಸೇವಾರ್ಥಿಗಳ ಪರವಾಗಿ ಮಾಡ್ತೇವೆ. ತದನಂತರ ಬೆಳಿಗ್ಗಿನ ಪೂಜೆ 9 ಗಂಟೆಗೆ, ಮಧ್ಯಾಹ್ನ ನೈವೇದ್ಯ ಸಹಿತ ಶ್ರೀದೇವಿಗೆ ಮಹಾಪೂಜೆ, ತದನಂತರ 8 ಗಂಟೆಗೆ ಅಷ್ಟಾವಧಾನ ಸೇವೆ ನಡೆದು ಮಹಾಪೂಜೆ ನಡೆಯುತ್ತದೆ. ಅಷ್ಟಾವಧಾನ ಸೇವೆಯಲ್ಲಿ ಒಂದೊಂದು ದಿವಸ ಒಂದೊಂದು ರೀತಿಯ ಅಷ್ಟಾವಧಾನ ಸೇವೆಯಲ್ಲಿ ಭಜನೆ, ಸಂಗೀತ, ನೃತ್ಯ, ಭರತನಾಟ್ಯ, ಹುಲಿವೇಷ ಕುಣಿತ ಹಾಗೂ ನಮ್ಮ ಸಮಾಜದ ಮಹಿಳೆಯರಿಂದ ದಾಂಡಿಯ ನೃತ್ಯ ವಿಶೇಷವಾಗಿ, ಹಾಗೂ ಮಕ್ಕಳಿಂದ ಗಾರ್ಬಾ ನೃತ್ಯ ಕೂಡ ನಡೆಯುತ್ತದೆ. ಹಲವಾರು ಭಕ್ತಾದಿಗಳು, ಹೊರಗಿನಿಂದ ತುಂಬ ಭಕ್ತಾದಿಗಳು ಬಂದು ಶ್ರೀದೇವಿಯ ಸನ್ನಿಧಿಯಲ್ಲಿ ಬೇಡಿಕೊಂಡು ಅವರ ಇಷ್ಟಾರ್ಥವನ್ನು ಶ್ರೀದೇವಿ ಕರುಣಿಸಿದ್ದಾಳೆ. ಆದ್ದರಿಂದ ಇಲ್ಲಿ ಪ್ರತಿ ನವರಾತ್ರಿ ದಿನ ವಿಶೇಷವಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳು, ಸೇವೆಗಳು ನಡೆಯುತ್ತವೆ. ಚಂಡಿಕಾ ಹಾಗೂ 30ನೇ ತಾರೀಕಿಗೆ ಈ ದೇವಿಯಲ್ಲಿ ಸಾಮೂಹಿಕವಾಗಿ ಚಂಡಿಕಾ ಹೋಮ, ತದನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ, ತದನಂತರ 2ನೇ ತಾರೀಕಿಗೆ ನಮ್ಮದು ವಿಜಯದಶಮಿ ಕಾರ್ಯಕ್ರಮ. ಅದರಲ್ಲಿ ಈ ದೇವಿಯ ಪಲ್ಲಕ್ಕಿ ಹೊರಮೆರವಣಿಗೆ ನಡೆಯಲಿದ್ದು, ಕುಂದಾಪುರ ಪೇಟೆಯಲ್ಲಿ ಹೋಗಿ ಪಾರಿಜಾತ ಸರ್ಕಲ್ನಲ್ಲಿ ತಿರುಗುವ ಪುನಃ ನಮ್ಮ ಕಾಜಿ ಮೂಲಿಕೆರೆ ರಾಗಜಟ್ಟಿಗೇಶ್ವರ ಸನ್ನಿಧಾನಕ್ಕೆ ಸೇರಿಸಿ ತದನಂತರ ಈ ದೇವಿಯ ಸಾನ್ನಿಧ್ಯದಲ್ಲಿ ಮತ್ತು ಸೇರುವುದು. ಈ ಪುರವಣಿಗೆಯಲ್ಲಿ ಹಲವಾರು ಭಕ್ತಾದಿಗಳು, ತುಂಬ ಸಮಾಜ ಬಾಂಧವರು, ಸಾರ್ವಜನಿಕರು ಭಾಗವಹಿಸುತ್ತಾರೆ. ಪ್ರತಿ ದಿವಸ ಚಂಡೆ ಸೇವೆ ನಡೀತಾ ಶ್ರೀ ಮಹಾಕಾಳಿ ಚಂಡಿ ಬಳಗದವರಿಂದ. ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಕೂಡ ನಡೀತದೆ. ಆದ್ದರಿಂದ ನಮ್ಮ ಕಾರಿಕೆರೆ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಈ ನವರಾತ್ರೋತ್ಸವವು ನಡೆಯುತ್ತದೆ.
ಶ್ರೀ ಮಹಾಕಾಳಿ ದೇವಸ್ಥಾನ ಕಾರಿಕೇರಿ ಕುಂದಾಪುರ. ಕುಂದಾಪುರದ ಕೊಂಕಣಿಕಾರಿ ಸಮಾಜದ ಆರಾಧ್ಯ ದೇವತೆ, ಶಕ್ತಿ ದೇವತೆ, ಮಹಾದೇವತೆ ಶ್ರೀ ಮಹಾಕಾಳಮ್ಮನ ನವರಾತ್ರೋತ್ಸವ ಸಂಪನ್ನಗೊಳ್ಳುತ್ತಿದೆ. ಕುಂದಾಪುರದ ಕೊಂಕಣಿ ಮಾತಾಡುವ ಕಾರಿ ಸಮಾಜ ಈ ಹಿಂದೆ ಗೋದಿಂದ ವಲಸೆ ಬಂದು ಅಂತೇಳಿ ಪ್ರತೀತಿ ಇದೆ. ನಾವು ಒಟ್ಟು ಮೀನುಗಾರರಾದ್ರಿಂದ ಆ ಹಿಂದೆ ನೌಕೆಯನ್ನು ನಡೆಸುವಾಗ ಮೀನುಗಾರ ಸಮಾಜ ಬಾಂಧವರು ತುಫಾನಿಗೆ ಸಿಕ್ಕಿದಾಗ ನಮ್ಮನ್ನು ರಕ್ಷಿಸಿದವಳು ಅಮ್ಮ, ಅಂದರೆ ಶಕ್ತಿ ದೇವತೆ. ಆದ್ದರಿಂದ ನಾವು ಶಕ್ತಿ ದೇವತೆ ಮಹಾಕಾಳಿ ಮಾತೆಯನ್ನು ಪೂಜಿಸ್ಕೊಂಡು ಬಂದಿದ್ದೇವೆ. ನವರಾತ್ರೋತ್ಸವಗಳನ್ನು 9 ದಿನ 10 ದಿನಗಳ ಕಾಲ ಪೂಜಿಸ್ಕೊಂಡು ಬಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮಹಾಕಾಳಿ ಮಾತೆಯನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸ್ತೇವೆ. ಅಂದರೆ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ವಿಶೇಷವಾಗಿ ನಾವು ಶಕ್ತಿ ದೇವತೆಯಾದ ಮಹಾಕಾಳಿ ಮಾತೆಯನ್ನು ಕೊಂಕಣಿಕರ ಸಮಾಜದ ಎಲ್ಲ ಬಾಂಧವರು ಸೇರಿ ವಿಶೇಷವಾದ ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ಊರಿನ ಜನರು ಕೂಡ ಎಲ್ಲ ಬಂದು ಗ್ರಾಮ ದೇವತೆ ಅಂತೇಳಿ ಗ್ರಾಮ ದೇವತೆಯ ಮುಂದೆ ಬಂದು ತುಪ್ಪದ ದೀಪಗಳನ್ನು ಬೆಳೆಸ್ತಾರೆ. ತಾಯಿ ಏನೇ ಕೊಟ್ಟರು ಕೂಡ ತುಪ್ಪದ ದೀಪದ ಮೂಲಕ ಆ ತುಪ್ಪ ದೀಪ ಬೆಳಗಿಸಿಕೊಂಡು ತಾಯಿಯನ್ನು ಬೇಡಿಕೊಂಡ್ರೆ ಯಾವುದೂ ಇಲ್ಲ ಅಂತೇಳೋ ತಾಯಿಯಲ್ಲ, ಅಮ್ಮ ಅಷ್ಟು ಪ್ರೀತಿಪೂರ್ವಕವಾಗಿ ಏನು ಬೇಡುತ್ತೇವೆ ಅಷ್ಟು ತಾಯಿಯ ಆಶೀರ್ವಾದ ಕೊಡ್ತಾರೆ. ಹಾಗೆ ಒಂದು ಕಾಯಿಯನ್ನು ಹೊಡಿತೇವೆ ನಾವು, ಕಾಯಿಯನ್ನು ದೃಷ್ಟಿಕಾಯಿ ಅಂತೇಳಿ ಹೇಳ್ತೇವೆ. ಆ ದೃಷ್ಟಿಕಾಯಿ ಇಲ್ಲಿ ಎಲ್ಲಿಂದಲೂ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ದೃಷ್ಟಿಕಾಯಿಯನ್ನು ಹೊಡೆದುಕೊಂಡು ತಮ್ಮ ಆಕಾಂಕ್ಷೆ ಆಸೆಗಳನ್ನು ದೇವಿ ಮುಂದಿಟ್ಟು ಈಡೇರಿಸ್ತೇವೆ. ಈ ಎಲ್ಲ ಇದಕ್ಕೆ ಇವತ್ತು ತಾಯಿ ನೀವೀಗ ನೋಡಿದ್ದೀರಿ, ವಿಶೇಷವಾದ ಕಾರ್ಯಕ್ರಮಗಳಾಗ್ತವೆ. ವಿಶೇಷವಾಗಿ ನಮಗೆ ವರ್ಧಂತೋತ್ಸವಗಳನ್ನು ಮಾಡ್ತೇವೆ, ಮಾರಿಜಾತ್ರೆ ಮಾಡ್ತೇವೆ. ನಮ್ಮಲ್ಲಿ ಮತ್ತೊಂದು ದೊಡ್ಡ ಹಬ್ಬ ಅಂದರೆ ಹೋಳಿ ಹಬ್ಬ ಕಾರ್ಯ ಸಮಾಜದ. ಹೀಗೆ ಎಲ್ಲ ಇದರಲ್ಲಿ ನಮಗೆ ನಮ್ಮನ್ನು ಮುನ್ನಡೆಸುವಳು ನಮ್ಮ ಮಾತೆ ಮಹಾಕಾಳಿ ಮಾತೆ, ಶ್ರೀ ಮಹಾಕಾಳಿ ಮಾತೆ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಒಳ್ಳೆಯದನ್ನೇ ಬಯಸುವ.
ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಶ್ರೀ ಮಹಾಕಾಳಿ ಚಂಡೆ ಬಳಗದಿಂದ ಮಾತಾಡ್ತಾ ಇರೋದು. ನಾವು ಶ್ರೀ ದೇವಿಗೆ 6 ವರ್ಷದಿಂದ ಸತತವಾಗಿ ಸೇವೆಯನ್ನ ಮಾಡ್ತಾ ಇದ್ದೇವೆ. ಅವಳ ಅನುಗ್ರಹ ನಮ್ಗೆಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಇದೆ. ಹೀಗೆ ದೇವ್ರು ನಮ್ಮನ್ನ ಬೆಳೆಸ್ಬೇಕಾಗಿ ದೇವರಲ್ಲಿ ಕೇಳ್ಕೊಳ್ತೇನೆ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.